ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲೆ ದೋಸೆಗೆ ಬ್ಯಾಟರ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೆ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು 4 ಗ್ಲಾಸ್ ಆಗುವಷ್ಟು ನುಚ್ಚು ತೊಗೊಂಡಿದ್ದೀನಿ. ಹಾಗೆ 1.5 ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳು, ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ, ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿ. ಸೊ ಇದಿಷ್ಟು ನಾನು ನೀರು ಹಾಕಿ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಈಗ ವಾಶ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಇದನ್ನು ಕೂಡ ಹಾಕಿ ನೀರಿಗೆ ಇದು ಎಷ್ಟು ನೆನೆಯೋಕ್ಕೆ ಎಷ್ಟು ನೀರು ಬೇಕೋ ಅದನ್ನಷ್ಟು ಹಾಕಿ ನಾನು ಒಂದು 5ರಿಂದ 6 ಅವರು ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಸೊ ಇದು ಚೆನ್ನಾಗಿ ನೆನೆಯಬೇಕು. ನಾನು ಒಂದು ಮಧ್ಯಾಹ್ನ 11 ಗಂಟೆ 12 ಗಂಟೆ ಟೈಮಲ್ಲಿ ಹಾಕಿದ್ರೆ ಸಾಯಂಕಾಲ ಒಂದು 4-5 ಗಂಟೆ ಅಷ್ಟೊತ್ತು ರುಬ್ತೀನಿ. ಸೊ ಈಗ ನೋಡಿ, ಇದು ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ನೀವು ಬೇಕಿದ್ದರೆ ಗ್ರೈಂಡರಲ್ಲೂ ರುಬ್ಕೊಳ್ಬೋದು. ನೀವು ಮಸಾಲೆ ದೋಸೆ ತಿನ್ನಬೇಕು ಅಂತ ಹೋಟ್ಲಿಗೆ ಹೋಗ್ಬೇಕಂತ ಏನಿಲ್ಲ, ಯಾವಾಗ ಬೇಕೋ ಅವಾಗ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಟ್ರಸ್ಟ್ ಮೀ, ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಹೇಗೆ ಮಾಡ್ತಾರೆ ನೋಡಿ, ಹಾಗೆ ಬರುತ್ತೆ. ಬಟ್ ಮನೇಲಿ ಮಾಡಿದ್ರೆ ಹೈಜೆನಿಕ್ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ನಾನಿಲ್ಲಿ ನುಚ್ಚು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಮನೇಲಿ ರೇಷನ್ ಅಕ್ಕಿನೋ ಅಥವಾ ದೋಸೆಗೆ ನೀವು ಯಾವ ಅಕ್ಕಿ ಬಳಸ್ತೀರಾ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ಜಾಸ್ತಿ ತೆಳ್ಳಗೆ ರುಬ್ಕೊಬೇಡಿ, ಒಂದು ಮೀಡಿಯಮ್ಮಾಗಿ ರುಬ್ಕೊಳ್ಳಿ. ಹಾಗಂತ ಜಾಸ್ತಿ ಗಟ್ಟಿಗೂ ಬೇಡ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಈ ಹದ ಇದ್ದರೆ ಸಾಕು. ಸೊ ಈ ಅದಕ್ಕೆ ನಾವು ಎಲ್ಲನೂ ಇದನ್ನು ರುಬ್ಕೊಂಬಿಡೋಣ. ಸೊ ಇದು ರುಬ್ಬಿದ್ದಾದಮೇಲೆ ಏನು ಮಾಡಬೇಕು, ಅದಕ್ಕೆ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು, ಅದು ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೋಡಿ ಕೈಯಲ್ಲಿ ಕಲಿಸ್ಬೇಕು. ಇದೇ ಮೇನ್ ಟಿಪ್ ಈ ದೋಸೆಯಲ್ಲಿ. ಏನು ಅಂತಂದರೆ ಕೈಯಲ್ಲಿ ಕಲಿಸಿದ್ರೆ ಫರ್ಮೆಂಟ್ ಆಗೋಕ್ಕೆ ಹಾಗೆ ಹುಳಿ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಸ್ಪೂನಲ್ಲಿ ಕಲಿಸಿದ್ರೆ ಅಥವಾ ಉಪ್ಪು ಹಾಕಿ ಸುಮ್ಮನೆ ಬಿಟ್ಬಿಟ್ರೆ ದೋಸೆ ಇಟ್ಟು ಉಬ್ಬೋದಿಲ್ಲ, ಹಾಗೆ ಹುಳಿನೂ ಬರಲ್ಲ, ಸರಿಯಾಗಿ ಫರ್ಮೆಂಟ್ ಕೂಡ ಆಗಲ್ಲ. ನಾನು ನಿಮಗೆ ತೋರಿಸ್ತೀನಿ. ಇದು ಬೆಳಿಗ್ಗೆ ನೋಡಿ, ರಾತ್ರಿ ಇಡೀ ಫರ್ಮೆಂಟ್ ಆಗಬೇಕು. ನೋಡಿ, ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ಒಂಥರ ಅದು ಬುರುಗ್ ಥರ ಹೆಂಗೆ ಬಂದಿರುತ್ತೆ ನೋಡಿ. ಸೊ ಇದು ಕರೆಕ್ಟ್ ಇದೆ. ಸೊ ಇದನ್ನು ನಾವು ರೆಡಿ ಇದೆ ಇಟ್ಟು ಇದು ನಾವು ಮಸಾಲೆ ದೋಸೆ ಹಾಕೊಬೋದು. ಹಾಗೆ ಇದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಆಲ್.